ಮಕ್ಕಳಿಗೆಲ್ಲರಿಗೂ ಸಿಬಿಎಸ್ಇ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇಂದು ನಾವು ಸಿಬಿಎಸ್ಇ ಬೋರ್ಡ್ ಪರೀಕ್ಷೆಯಲ್ಲಿ ಕೇಳಲೇಬೇಕಾದ ಅರ್ಥವ್ಯತ್ಯಾಸ ವ್ಯಾಕರಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥವ್ಯತ್ಯಾಸ ಅರ್ಥವ್ಯತ್ಯಾಸ ಎಂದರೆ ಉಚ್ಚಾರಣೆ ಒಂದೇ ಎನಿಸಿದರೂ ಗುಣಿತಾಕ್ಷರಗಳ ಅಲ್ಪಸ್ವಲ್ಪ ಬದಲಾವಣೆಯಿಂದಾಗಿ ಪದಗಳ ಅರ್ಥದಲ್ಲಿ ವ್ಯತ್ಯಾಸವನ್ನು ಕಾಣುತ್ತೇವೆ. ಇದನ್ನೇ ಅರ್ಥವ್ಯತ್ಯಾಸ ಪದಗಳು ಎನ್ನುವರು. ಉದಾಹರಣೆಗಾಗಿ ಪ್ರಧಾನ, ಪ್ರಧಾನ ಈ ಪದಗಳ ಅರ್ಥವ್ಯತ್ಯಾಸ ಕ್ರಮ ಹೀಗಿದೆ. ಆಯ್ಕೆಗಳು: ಎ ಮುಖ್ಯ, ವಿತರಣೆ; ಬಿ ಸಿದ್ಧತೆ, ಆರಂಭ; ಸಿ ವಿತರಣೆ, ಮುಖ್ಯ; ಡಿ ಖಡ್ಗ, ಹೊಡೆ. ಸರಿಯಾದ ಉತ್ತರ ವಿತರಣೆ, ಮುಖ್ಯ. ಮಕ್ಕಳೇ, ಇಲ್ಲಿ ಪ್ರದಾನ ಎಂದರೆ ಕೊಡುವುದು. ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಕರೀತಾರಲ್ಲ, ಆ ಪ್ರದಾನ. ಅಲ್ಪಪ್ರಾಣ ದ ಪ್ರದಾನ ಅಂದರೆ ಕೊಡುವುದು ಅಥವಾ ವಿತರಣೆ. ಪ್ರಧಾನ ಎಂದರೆ ಪ್ರಧಾನ ಗುರುಗಳು ಅಂತ ಕರೀತಾರಲ್ಲ, ಆ ಪ್ರಧಾನ. ಮಹಾಪ್ರಾಣ ಧ ಪ್ರಧಾನ ಎಂದರೆ ಮುಖ್ಯ. ಹಾಗೆ ಇನ್ನಿತರ ಅರ್ಥವ್ಯತ್ಯಾಸ ಪದಗಳು ಈ ಕೆಳಗಿನಂತಿವೆ. ಒಂದನೇದಾಗಿ ಮಧ್ಯ, ಮಧ್ಯ. ಮಧ್ಯ ಎಂದರೆ ಸಾರಾಯಿ, ಹೆಂಡ. ಮಧ್ಯ ಅಂದರೆ ನಡುವೆ, ಕೇಂದ್ರ. ಎರಡನೇದಾಗಿ ಮೊರೆ, ಮೋರೆ. ಮೊರೆ ಎಂದರೆ ಪ್ರಾರ್ಥನೆ ಅಥವಾ ಬೇಡುವುದು. ಮೋರೆ ಎಂದರೆ ಮುಖ. ಮೂರನೇದಾಗಿ ಫಲ, ಫಲ. ಫಲ ಎಂದರೆ ಮಾಂಸ, ಫಲ ಎಂದರೆ ಹಣ್ಣು. ನಾಲ್ಕನೇದಾಗಿ ಬಾನು, ಭಾನು. ಬಾನು ಎಂದರೆ ಆಕಾಶ, ಭಾನು ಎಂದರೆ ಸೂರ್ಯ. ಐದನೇದಾಗಿ ನಿಧಾನ, ನಿಧಾನ. ನಿಧಾನ ಎಂದರೆ ಚಿಕಿತ್ಸೆ, ನಿಧಾನ ಅಂದರೆ ತಡ. ಆರನೇದಾಗಿ ಆದಿ, ಆಧಿ. ಆದಿ ಎಂದರೆ ಮೊದಲು, ಆಧಿ ಎಂದರೆ ಮಾನಸಿಕ ತೊಂದರೆ. ಹಾಗೆಯೇ ಏಳನೇದಾಗಿ ಸುಳಿ, ಸುಲಿ. ಸುಳಿ ಎಂದರೆ ಸುತ್ತುವುದು, ಸುಲಿ ಎಂದರೆ ಸಿಪ್ಪೆತೆಗೆ. ಎಂಟನೇದಾಗಿ ದಾತ, ಧಾತ. ದಾತ ಎಂದರೆ ಒಡೆಯ, ಧಾತ ಎಂದರೆ ಬ್ರಹ್ಮ. ಒಂಬತ್ತನೇದಾಗಿ ಗಳಿಗೆ, ಗಳಿಕೆ. ಗಳಿಗೆ ಎಂದರೆ ಕಾಲ ಅಥವಾ ಸಮಯ, ಗಳಿಕೆ ಎಂದರೆ ಸಂಪಾದನೆ. ಹತ್ತನೇದಾಗಿ ಉಚ್ಚ, ಉಚ್ಛ. ಉಚ್ಚ ಎಂದರೆ ಹೇಳು, ಉಚ್ಛ ಎಂದರೆ ಶ್ರೇಷ್ಠ. ಹನ್ನೊಂದನೇದಾಗಿ ಉಣ್ಣು, ಹುಣ್ಣು. ಉಣ್ಣು ಎಂದರೆ ತಿನ್ನು, ಹುಣ್ಣು ಎಂದರೆ ಗಾಯ. ಹನ್ನೆರಡನೇದಾಗಿ ಭೂತಾಯಿ, ಭೂತಾಯಿ. ಭೂತಾಯಿ ಎಂದರೆ ಒಂದು ಬಗೆಯ ಮೀನು, ಭೂತಾಯಿ ಎಂದರೆ ಭೂಮಿ ತಾಯಿ. ಮಕ್ಕಳೇ, ಈ ಎಲ್ಲವೂ ಕೇಳಿದ ಮೇಲೆ ನಿಮ್ಮ ನೆನಪಿಗಾಗಿ ನೀವು ಕಣ್ಣನ್ನು ಮುಚ್ಚಿಕೊಂಡು ಅವುಗಳನ್ನು ಮತ್ತೆ ಮತ್ತೆ ಕೇಳುತ್ತಾ ಮನಸ್ಸಿನಲ್ಲಿಯೇ ನೀವು ಉತ್ತರಿಸಿದರೆ ಆ ಪದಗಳ ಅರ್ಥವ್ಯತ್ಯಾಸ ನಿಮಗೆ ತಿಳಿಯುತ್ತದೆ ಮತ್ತು ನೆನಪಿನಲ್ಲಿ ಉಳಿಯುತ್ತದೆ. ಧನ್ಯವಾದಗಳು.